ಆರ್ಎಂಸಿ ಯಾರ್ಡ್ನಲ್ಲಿ ವಿಜಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 1000ಕ್ಕೂ ಹೆಚ್ಚು ಜನರಿಗೆ ಅನ್ನದಾನ. ಅಧ್ಯಕ್ಷ ಸೆಲ್ವರಾಜು. ವೀರಾಂಜನೇಯ ಸ್ವಾಮಿಯು ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವರೆಂದು ಪರಿಗಣಿಸಲ್ಪಟ್ಟಿದ್ದು, ಭಗವಾನ್ ರಾಮನ ಪರಮ ಭಕ್ತ ಮತ್ತು ಶಕ್ತಿಯ ಸಂಕೇತವೆಂದು ಪೂಜಿಸಲಾಗುತ್ತದೆ. ಆತನನ್ನು ಪೂಜಿಸುವುದರಿಂದ ಧೈರ್ಯ, ಶಕ್ತಿ, ಜ್ಞಾನ ಮತ್ತು ಭಕ್ತಿಯು ಲಭಿಸುತ್ತದೆ ಎಂದು ಆರ್ಎಂಸಿ ಯಾರ್ಡ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಹಾಗೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಜರಂಗ ದಳದ ಅಧ್ಯಕ್ಷ ಸೆಲ್ವರಾಜು ಹೇಳಿದರು. ಅವರು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿ, ನಮ್ಮ ದೇವಸ್ಥಾನ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಸ್ವಾಮಿ ಪವಾಡ ಮಹಿಮೆ ಬಹಳದು, ಕಷ್ಟ ಕಾರ್ಪಣ್ಯಗಳು ದೂರ ಮಾಡಿದ ನಿದರ್ಶನ ಇವೆ ಮತ್ತು ಮಕ್ಕಳು ಆಗದವರಿಗೆ ಮಕ್ಕಳ ಭಾಗ್ಯ ನೀಡಿದ ಇತಿಹಾಸವಿದೆ. ಹೀಗೆ ಅನೇಕ ಸಲ ಸಂಪತ್ತು ಕೊಡುವ ದೇವ ವೀರಾಂಜನೇಯ. ನಾವು ಸದ್ಯ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಪೂಜಾ ಪುನಸ್ಕಾರ ನಡೆದುಕೊಂಡು ಬರುತ್ತಿದ್ದೇವೆ. ವಾರಕ್ಕೊಮ್ಮೆ 1000ಕ್ಕೂ ಹೆಚ್ಚು ಜನರಿಗೆ ಅನ್ನದಾನ ನಡೆಯುತ್ತಿದೆ. ದೇವಸ್ಥಾನ ಅಭಿವೃದ್ಧಿಗೆ ಮಾಡುವ ಯೋಜನೆ ಹಾಕಿಕೊಂಡಿದ್ದೇವೆ. ಸಾರ್ವಜನಿಕರು, ವಿವಿಧ ಕಂಪನಿ ಮಾಲೀಕರು, ಆರ್ಎಂಸಿ ಅಂಗಡಿ ಮಾಲೀಕರು ಹೀಗೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಸಹಾಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಮತ್ತು ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಅವರು ಮಾತನಾಡಿದರು. ಸರ್ ನಮಸ್ತೆ, ನನ್ನ ಹೆಸರು ಜೆ ಸೆಲ್ವರಾಜ್ ಅಂತ, ವೀರಾಂಜನೇಯ ದೇವಸ್ಥಾನ ಅಧ್ಯಕ್ಷರು. APMC ಯಾರ್ಡು 90 ಗೇಟ್ ಎದುರು 9ನೇ ಗೇಟು, ಯಶವಂತಪುರ, ಬೆಂಗಳೂರು 22. ಪ್ರತಿ ಮಂಗಳವಾರ 1000 ಜನಕ್ಕೆ ಅನ್ನದ ನಡೀಲಿದೆಯಾ. ಮುಂದಕ್ಕೆ ಡೈಲಿ ನಡಿಬೇಕಂತ ನಾವು ದೇವ್ರ ಹತ್ರ ಕೋರಿಕೆ ಕೇಳ್ಕೊತಾ ಇದ್ದೀವಿ. ಪ್ರತಿ ಅಮಾವಾಸ್ಯೆ ಬೆಳಗ್ಗೆ 5 ಗಂಟೆ ಹೋಮ ನಡೀತಾ ಇದೆ. 5 ಗಂಟೆಯಿಂದ 7:30 ಗಂಟೆ 2 ಅವರ್ ಹೋಮ ನಡೀತಾ ಇದೆ. 7 ಗಂಟೆಯಿಂದ ನಂತರ 9 ಗಂಟೆ ಅಭಿಷೇಕ ನಡೀತಾ ಇದೆ. ದೇವಸ್ಥಾನ 5 ಥರ ಅಭಿಷೇಕ, ನಂತರ 10 ಗಂಟೆ ಮಹಾಮಂಗಳಾರತಿ, 12ವರೆಗೆ ಪಂಚಾರತಿ, 1 ಗಂಟೆಗೆ ಅನ್ನದಾನ. ಸರ್ ಮುಂದೆ ಎಲ್ಲ ಬರೋ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು ಸರ್. ಆಲ್ರೆಡಿ ಮದುವೆ ಆಗದಿರೋದಕ್ಕೆ ಮದುವೆ ಆಗಿದೆ, ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ, ಆರೋಗ್ಯ ಏರುಪರಾಗಿ ಆರೋಗ್ಯ ಚೆನ್ನಾಗಿದೆ. ಪ್ರತಿ ಜನ ಎಲ್ಲ ಜನಗಳಿಗೆ ಸರ್ ಬಂದು ಅನ್ನದಾನ ನೋಡಿ ಎಲ್ಲ ಅನ್ನದಾನ ಮಾಡ್ತಾಯಿದ್ದಾರೆ. ಎಲ್ಲ ನಡೀತಿದೆ ಸರ್. ಎಲ್ಲ ನಮ್ಮ ಆನಂದವರು, ನಮ್ಮ ಚೌಧರಿ ಅವರು, ನಮ್ಮ ಮುಂಡಾ ಜನ, ಲೋಕೇಶ್ ಅವರು, ಎಲ್ಲ ನಮ್ಮ ಸ್ನೇಹಿತರು, ಎಲ್ಲರೂ ನಮ್ಮ ಭಜನೆಬಳಿ ರಾಜ್ಯಾಧ್ಯಕ್ಷರು ಆನಂದವರು ಎಲ್ಲರೂ ಬಂದು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಮುಂದಕ್ಕೆ ಎಲ್ಲರೂ ಬಂದು ಸಹಾಯ ಮಾಡ್ಬೇಕಂತ, ಮುಂದಕ್ಕೆ ದೇವರು ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊತಾ ಇದ್ದೀವಿ. ಮುಂದಕ್ಕೆ ನಮ್ಮ ಕನಸು ಏನಂದ್ರೆ ಡೈಲಿ ಅನ್ನದಾನ ನಡಿಬೇಕಂತ ನಮ್ಮ ಕನಸು ಕೊಂಡ್ಕೊಂಡಿದ್ದೀವಿ. ಆ ದೇವರು ನೆರವೇರಿಸ್ಬೇಕಂತ ಕೇಳ್ಕೊತೀವಿ ಸರ್. ಅದು 4/8 ಆಗಸ್ಟು 2013 ಒಂದು ವಯಸ್ಸಾದ ಕೋತಿ ಸತ್ತೋಗಿದೆ ಸರ್, ಕರೆಂಟ್ ಹೊಡೆದು. ಅದನ್ನು ಜೀವನ ಮಾಡಿ ಅದ್ರ ಮೇಲೆ ನಾವು ದೇವಸ್ಥಾನ ಕಟ್ಟಿದ್ದೀವಿ ಸರ್. ದೇವಸ್ಥಾನ ಕಟ್ಟೋಕ್ಕೆ ಕಾರಣ ಅದೇ ಸರ್. ಹ್ಞೂ ಸರ್, ಕಟ್ಟಬೇಕಂತ ಪ್ಲಾನ್ ಇದೆ ಸರ್. ದೇವ್ರು ಎಷ್ಟು ಶಕ್ತಿ ಕೊಡ್ತಾರೋ ನಮ್ಮ ಜನ ಎಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರೋ ಭಕ್ತಾದಿ ಏನು ನಮ್ಗೆ ಸಹಕಾರ ಕೊಡ್ತಾರೋ ಆ ತಕ್ಕನಕ ಕಟ್ತೀವಿ ಸರ್. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಮುನಿರಾಜು, ಲೋಕೇಶ್, ಚೌಧರಿ, ಶ್ರೀಕಾಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.